ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನೆಲ್ಗೆ ಎಲ್ರಿಗೂ ಕೂಡ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಇನ್ನೊಂದು ರಿಲೇಷನ್ ಅಂಡ್ ಫಂಕ್ಷನ್ಸ್ ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಇಫ್ ಎಫ್ ಫ್ರಮ್ ಎ ಟು ಬಿ, ಜಿ ಫ್ರಮ್ ಬಿ ಟು ಸಿ ಅಂಡ್ ಎಚ್ ಫ್ರಮ್ ಸಿ ಟು ಡಿ ಆರ್ ದ ತ್ರೀ ಫಂಕ್ಷನ್ಸ್, ಪ್ರೂವ್ ಎಚ್ ಆಫ್ ಜಿ ಆಫ್ ಎಕ್ಸ್ ವಿಲ್ ಬಿ ಈಕ್ವಲ್ ಟು ಎಚ್ ಆಫ್ ಜಿ ಆಫ್ ಎಕ್ಸ್. ಸೊ ಈ ರೀತಿ ನಾವು ಪ್ರೂವ್ ಮಾಡಬೇಕು. ಸೊ ವೆರಿ ಸಿಂಪಲ್. ಫಸ್ಟ್ ಏನ್ ಮಾಡಬೇಕು ಅಂತಂದ್ರೆ ಏನ್ ಕೊಟ್ಟಿದ್ದಾರೆ ಅದನ್ನ ಬರೀರಿ. ಫಸ್ಟ್ ಎಫ್ is a function from a to b. Next, g is a function from b to c. ಈಗ ನಾನು f ಮತ್ತೆ g ಎರಡನ್ನೂ ಕೂಡ ಯೂಸ್ ಮಾಡಿಕೊಂಡು ನಾನು g ಆಫ್ f ಅನ್ನ ಕಂಡುಹಿಡ್ಕೊಂತೀನಿ. g ಆಫ್ f. ಸೊ f ಮತ್ತೆ g ಅನ್ನ ಯೂಸ್ ಮಾಡಿಕೊಂಡು g ಆಫ್ f ಅನ್ನ ಕಂಡುಹಿಡ್ಕೊಂತೀನಿ. ವೆರಿ ಸಿಂಪಲ್. ಯಾವ ರೀತಿ ಗೊತ್ತಾ? a ಇಂದ b ಗಿದೆ, b ಇಂದ c ಗಿದೆ. ಸೊ ಟ್ರಾನ್ಸಿಟಿವ್ ತರ a to b, b to c can be written as a to c. ಸೊ a ಇಂದ ಸಿ ಗೆ. ಸೊ ನೆನಪಿರ್ಲಿ ಯಾವ ರೀತಿ ಬರೀಬೇಕು? ಫಸ್ಟ್ ಎಫ್, ನೆಕ್ಸ್ಟ್ ಜಿ. ಸೊ ಅದನ್ನ ಯೂಸ್ ಮಾಡ್ಕೊಂಡು ಉಲ್ಟಾ ಜಿ ಆಫ್ ಎಫ್ ಅನ್ನ ಕಂಡುಹಿಡಿತಾ ಇರೋದು. ಫಸ್ಟ್ ಎಫ್ ಇರುತ್ತೆ, ಜಿ ಇರುತ್ತೆ. ನಾವು ಕಂಡುಹಿಡಿತಿರೋದೇನು? ಜಿ ಆಫ್ ಎಫ್ ಅನ್ನ ಕಂಡುಹಿಡಿತಾ ಇದೀವಿ. ಸೊ ಎ ಇಂದ ಬಿ ಗೆ, ಬಿ ಇಂದ ಸಿ ಗೆ, ಟ್ರಾನ್ಸಿಟಿವ್ ತರ. ನೆಕ್ಸ್ಟ್ ಇನ್ನೊಂದನ್ನ ಕಂಡುಹಿಡಿಯೋಣ, ಅವಾಗ ಗೊತ್ತಾಗುತ್ತೆ. ಸೊ ಇವಾಗ ನಮಗೆ ಜಿ ಆಫ್ ಎಫ್ ಬೇಕಿತ್ತು, ನಾವು ಕಂಡುಹಿಡ್ಕೊಂಡಿದೀವಿ. ನೆಕ್ಸ್ಟ್ ಎಚ್ ಓ ಜಿ ಬೇಕು. ಸೊ ಫಸ್ಟ್ ಯಾವ್ದನ್ನ ಬರ್ಕೋಬೇಕು? ಜಿ. ಸೊ ಜಿ ಇಸ್ ಫ್ರಮ್ ಬಿ ಟು ಸಿ. ನೆಕ್ಸ್ಟ್ ಎಚ್ ಇಸ್ ಫ್ರಮ್ ಸಿ ಟು ಡಿ. ಸೊ ಇವಾಗ ನಮಗೆ ಬೇಕಾಗಿರೋದೇನು? ಎಚ್ ಓ ಜಿ. ಸೊ ಎಚ್ ಓ ಜಿ. ಎಚ್ ಓ ಜಿ ಬೇಕು ಅಂತಂದ್ರೆ ಫಸ್ಟ್ ಜಿ ಬರ್ಕೋಬೇಕು, ನೆಕ್ಸ್ಟ್ ಎಚ್ ಅನ್ನ ಬರ್ಕೋಬೇಕು. ಇಲ್ಲಿ ನೋಡಿ, ಜಿ ಓ ಎಫ್ ಬೇಕು ಅಂತಂದ್ರೆ ಫಸ್ಟ್ ಎಫ್ ಬರ್ಕೋಬೇಕು, ಆಮೇಲೆ ಜಿ ಬರ್ಕೋಬೇಕು. ಈಗ ಸೇಮ್ ಟ್ರಾನ್ಸಿಟಿವ್ ತರ ನೋಡ್ಕೊಳ್ಳಿ. ಬಿ ಗಿವ್ ರೇಸ್ ಟು ಸಿ, ಸಿ ಗಿವ್ ರೇಸ್ ಟು ಡಿ. ಸೊ ಟ್ರಾನ್ಸಿಟಿವ್ ತರ ಆದ್ರೆ ಬಿ ಟು ಡಿ, ಬಿ ಟು ಡಿ. ನೆಕ್ಸ್ಟ್ ಇವಾಗ ಫುಲ್ ಅನ್ನ ಕಂಡುಹಿಡ್ಕೊಳ್ಳೋಣ. ಎಚ್ ಆಫ್ ಜಿ ಆಫ್ ಎಫ್. ಸೊ ಇದನ್ನ ಯಾವ ರೀತಿ ಬರೀಬಹುದು? ಫಸ್ಟ್ ಏನ್ ಬರ್ಕೋಬೇಕು ನೀವು? ಎಚ್ ಆಫ್ ಜಿ ಆಫ್ ಎಫ್ ಬೇಕು ಅಂತಂದ್ರೆ ಜಿ ಆಫ್ ಎಫ್. ಸೊ ಜಿ ಆಫ್ ಎಫ್ ಅನ್ನ ಬರ್ಕೊಂಡು ಆಮೇಲೆ ಅದರಿಂದ ನಾವು ಎಲ್ಲಿಗೆ ಹೋಗ್ಬೇಕು? ಎಚ್ ಗೆ ಹೋಗ್ಬೇಕು. ಸೊ ನೆನಪಿರ್ಲಿ, ಜಿ ಆಫ್ ಎಫ್ ಅನ್ನ ಬರ್ಕೊಂಡು ಆಮೇಲೆ ನಮ್ಗೆ ಎಚ್ ಗೆ ಹೋಗ್ಬೇಕು. ಸೊ ಜಿ ಆಫ್ ಎಫ್ ವ್ಯಾಲ್ಯೂ ಏನಿದೆ? ಎ ಟು ಸಿ ಇದೆ. ನೆಕ್ಸ್ಟ್ ಎಚ್ ವ್ಯಾಲ್ಯೂ ಏನಿದೆ? ನಮ್ಗೆ ಎಚ್ ವ್ಯಾಲ್ಯೂ ಸಪರೇಟ್ ಕೊಟ್ಟಿದ್ದಾರೆ, ಸಿ ಟು ಡಿ. ಸೊ ಟ್ರಾನ್ಸಿಟಿವ್ ತರ ಆದ್ರೆ ಎ ಇಂದ ಸಿ ಗೆ ಮತ್ತೆ ಸಿ ಇಂದ ಡಿ ಗಿದ್ರೆ ಎ ಇಂದ ಡಿ ಗೆ. ಸೊ ಎ ಟು ಡಿ. ನೆಕ್ಸ್ಟ್ ಇನ್ನೊಂದು ಯಾವ್ದು ಬೇಕು? ಎಚ್ ಆಫ್ ಜಿ ಆಫ್ ಎಫ್. ಸೊ ಎಚ್ ಆಫ್ ಜಿ ಆಫ್ ಎಫ್ ಅನ್ನ ಕಂಡುಹಿಡ್ಕೊಂತ ಇರೋದು. ಸೊ ಇದನ್ನ ಬರಿಬೇಕಾದ್ರೆ ಯಾವ ರೀತಿ ಬರಿಬೇಕು? ಫಸ್ಟ್ ಎಫ್ ಅನ್ನ ಬರಿಬೇಕು, ನೆಕ್ಸ್ಟ್ ಎಫ್ ಇಂದ ಎಚ್ ಆಫ್ ಜಿ ಗೆ ಹೋಗ್ಬೇಕು. ಸೊ ಇವಾಗ ವ್ಯಾಲ್ಯೂ ಏನಾಗುತ್ತೆ? ಎಫ್ ವ್ಯಾಲ್ಯೂ ಇಲ್ಲಿ ಕೊಟ್ಟಿದ್ದಾರೆ. ಎಫ್ ವ್ಯಾಲ್ಯೂ ಇಸ್ ಫ್ರಮ್ ಎ ಟು ಬಿ. ಸೊ ಎ ಟು ಬಿ ಇದೆ. ಅಂಡ್ ಎಚ್ ಆಫ್ ಜಿ ವ್ಯಾಲ್ಯೂ ನಾವು ಆಲ್ರೆಡಿ ಕಂಡುಹಿಡ್ಕೊಂಡಿದೀವಿ, ಬಿ ಟು ಡಿ. ಸೊ ಟ್ರಾನ್ಸಿಟಿವ್ ತರ ಅದು ಎ ಟು ಬಿ, ಬಿ ಟು ಡಿ ಅನ್ನ ಯಾವ ರೀತಿ ಬರೀಬಹುದು? ಎ ಟು ಡಿ. ಸೊ ಎ ಟು ಡಿ. ಸೊ ಇವಾಗ ನಾವು ಯಾವ್ದಾದ್ರು ವೇರಿಯೇಬಲ್ ಅನ್ನ ಯೂಸ್ ಮಾಡಿಕೊಂಡು ನಾವು ಪ್ರೂವ್ ಮಾಡ್ತಾ ಹೋಗೋಣ. ಸೊ ಇವಾಗ ನೋಡಿ, ಫಸ್ಟ್ ಏನಿರೋದು ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಎಚ್ ಆಫ್ ಜಿ ಆಫ್ ಎಫ್ ಇದೆ. ಸೊ ಯಾವ್ದಾದ್ರು ಒಂದು ವೇರಿಯೇಬಲ್ ಅನ್ನ ಯೂಸ್ ಮಾಡೋಣ, ಎಕ್ಸ್ ಅಂತ. ಸೊ ವೇರಿಯೇಬಲ್ ಚೇಂಜ್ ಆದಂಗೆ ವ್ಯಾಲ್ಯೂ ಚೇಂಜ್ ಆಗುತ್ತಲ್ವಾ? ಸೊ ಚೇಂಜ್ ಆದ್ರೂ ಕೂಡ ಲೆಫ್ಟ್ ಹ್ಯಾಂಡ್ ಸೈಡ್ ಈಕ್ವಲ್ ಟು ರೈಟ್ ಹ್ಯಾಂಡ್ ಸೈಡ್ ಅಂತ ನಾವು ಪ್ರೂವ್ ಮಾಡಬೇಕು. ಸೊ ಇವಾಗ ಎಚ್ ಆಫ್ ಜಿ ಆಫ್ ಎಫ್ ಆಫ್ ಎಕ್ಸ್ ಅಂತ ಬಂದಾಗ ನಾವು ಯಾವ ರೀತಿ ಸಿಂಪ್ಲಿಫೈ ಮಾಡಬಹುದು? ಸೊ ಇವಾಗ ಎಕ್ಸ್ ಅನ್ನ ಯಾವ ರೀತಿ ಬರೀರಿ ಗೊತ್ತಾ? ಫಾರ್ ಆಲ್ ಎಕ್ಸ್ ಬಿಲಾಂಗಿಂಗ್ ಟು ಎ ಅಂತ ಬರೀರಿ. ಅಂತಂದ್ರೆ ಮೊದಲನೇದು ಎ ಇದೆಯಲ್ವಾ? ಸೊ ಅದನ್ನೇ ಬರೀಬೇಕು. ಫಾರ್ ಆಲ್ ಎಕ್ಸ್ ಬಿಲಾಂಗಿಂಗ್ ಟು ಎ. ಇವಾಗ ಎಚ್ ಆಫ್ ಜಿ ಆಫ್ ಎಫ್ ಆಫ್ ಎಕ್ಸ್ ಕ್ಯಾನ್ ಬಿ ರಿಟರ್ನ್ ಎಸ್. ಸೊ ಇದನ್ನ ಯಾವ ರೀತಿ ಬರೀಬಹುದು ಗೊತ್ತಾ? ಎಚ್ ಆಫ್ ಜಿ ಆಫ್ ಎಫ್ ಆಫ್ ಎಕ್ಸ್ ಯಾವ ರೀತಿ ಬರೀಬಹುದು? ಜಿ ಆಫ್ ಎಫ್ ಆಫ್ ಎಕ್ಸ್ ಅಂತ ಬರೀಬಹುದು. ಸರಿನಾ? ಯಾವ ರೀತಿ ಬರೀಬಹುದು ನಾವು? ಜಿ ಆಫ್ ಎಫ್ ಆಫ್ ಎಕ್ಸ್ ಅನ್ನ ಮಲ್ಟಿಪ್ಲೈ ಮಾಡಿದಾಗ ಜಿ ಆಫ್ ಎಫ್ ಆಫ್ ಎಕ್ಸ್ ಅಂತ. ಸೊ ವಿಚ್ ವಿಲ್ ಬಿ ಈಕ್ವಲ್ ಟು ಎಚ್ ಆಫ್ ಜಿ. ಸೊ ಇವಾಗ ಏನ್ ಮಾಡ್ತೀನಿ ಅಂತಂದ್ರೆ ನಾನು ಎಫ್ ಆಫ್ ಎಕ್ಸ್ ಅನ್ನ ನಾನು ವೈ ಅಂತ ತಗೊಂತೀನಿ. ಲೆಟ್ ಅಂತ ಬರ್ಕೊಳ್ರಿ. ಲೆಟ್ ಎಫ್ ಆಫ್ ಎಕ್ಸ್ ವಿಲ್ ಬಿ ಈಕ್ವಲ್ ಟು ವೈ ಅಂತ. ಸೊ ಇವಾಗ ಏನ್ ಮಾಡ್ಬೇಕು? ಎಫ್ ಆಫ್ ಎಕ್ಸ್ ಜಾಗಕ್ಕೆ ವೈ ಅನ್ನ ಸಬ್ಸ್ಟಿಟ್ಯೂಟ್ ಮಾಡೋದು, ವೈ. ಸರಿನಾ? ನೆಕ್ಸ್ಟ್ ಜಿ ಆಫ್, ಸೊ ನೆಕ್ಸ್ಟ್ ಎಚ್ ಆಫ್ ಜಿ ಆಫ್ ವೈ ಅಂತ ಇದೆ. ಸೊ ಈಗ ನಾನು ಏನ್ ಮಾಡ್ತೀನಿ ಅಂತಂದ್ರೆ ಜಿ ಆಫ್ ವೈ ಅಂತ ಇದೆಯಲ್ಲ, ಸೊ ಅದನ್ನ ಝಡ್ ಅಂತ ತಗೊಂತೀನಿ. ನೆನಪಿರ್ಲಿ. ಸೊ ಇದು ಒಂದ್ಸಲಿ ತಗೊಂಡ್ರೆ ನೆಕ್ಸ್ಟ್ ರೈಟ್ ಹ್ಯಾಂಡ್ ಸೈಡ್ಗೂ ಕೂಡ ಅವೇ ಇರಬೇಕು. ಎಫ್ ಆಫ್ ಎಕ್ಸ್ ಅನ್ನ ವೈ ಅಂತ ತಗೊಂಡು ಏನ್ ಮಾಡಿದೆ? ವೈ ಅನ್ನ ಸಬ್ಸ್ಟಿಟ್ಯೂಟ್ ಮಾಡಿದೆ ಎಫ್ ಆಫ್ ಎಕ್ಸ್ ಜಾಗಕ್ಕೆ. ಈಗ ಜಿ ಆಫ್ ವೈ ಅನ್ನ ನಾನು ಝಡ್ ಅಂತ ತಗೊಂತ ಇದೀನಿ. ಸೊ ಎಚ್ ಆಫ್ ಝಡ್ ಆಗುತ್ತೆ ವ್ಯಾಲ್ಯೂ. ಸೊ ಇದೇನಿದು ಲೆಫ್ಟ್ ಹ್ಯಾಂಡ್ ಸೈಡ್. ನೆಕ್ಸ್ಟ್ ರೈಟ್ ಹ್ಯಾಂಡ್ ಸೈಡ್ ನೋಡೋಣ. ಸೊ ರೈಟ್ ಹ್ಯಾಂಡ್ ಸೈಡ್ ನಾನು ಇಲ್ಲಿ ತೋರಿಸ್ತೀನಿ. ಎಚ್ ಆಫ್ ಜಿ ಆಫ್ ಎಕ್ಸ್ ಅಲ್ವಾ? ಸೊ ಫಸ್ಟ್ ಸೊ ಏನಾಗುತ್ತೆ? ಎಚ್ ಆಫ್ ಜಿ ಆಫ್ ಇಂಟು ಎಕ್ಸ್ ಅಲ್ವಾ? ಸೊ ಎಕ್ಸ್ ಅನ್ನೋ ವೇರಿಯೇಬಲ್ ಅನ್ನ ನಾವು ಎರಡು ಸೈಡ್ ತಗೊಳ್ತಾ ಇದ್ದೀವಿ.
ಸೊ ಇವಾಗ ಇದನ್ನ ನಾನು ಸಿಂಪ್ಲಿಫೈ ಮಾಡಕ್ ಹೋದ್ರೆ ಎಫ್ ಆಫ್ ಎಕ್ಸ್ ಇದೆ. ಸೊ ಎಫ್ ಆಫ್ ಎಕ್ಸ್ ಅನ್ನ ನಾನು ಆಲ್ರೆಡಿ ತಗೊಂಡಿದ್ದೀನಿ ಏನಂತ, ವೈ ಅಂತ. ಸೊ ಏನಂತ ಬರೀಬಹುದು ನಾನು ಇವಾಗ, ಎಚ್ ಆಫ್ ಜಿ ಆಫ್ ವೈ ಅಂತ ಬರೀಬಹುದು. ಸರಿನಾ? ಯಾಕೆ, ಎಫ್ ಆಫ್ ಎಕ್ಸ್ ಜಾಗದಲ್ಲಿ ನಾನು ವೈ ಅಂತ ತಗೊಂಡಿದ್ದೀನಿ. ಇವಾಗ ಎಚ್ ಆಫ್ ಜಿ ಆಫ್ ವೈ ಅಂತ ಇದೆ. ಸೊ ಜಿ ಆಫ್ ವೈ ವ್ಯಾಲ್ಯೂ ಏನಾಗುತ್ತೆ, ಝೆಡ್ ಆಗುತ್ತೆ. ಎಚ್ ಆಫ್ ಜಿ ಆಫ್ ವೈ ಆಗುತ್ತೆ. ಸೊ ಇವಾಗ ಏನಾಯ್ತು, ಎಚ್ ಆಫ್ ಜಿ ಆಫ್ ವೈ ಅನ್ನ ನಾನು ಎಚ್ ಆಫ್ ಜಿ ಆಫ್ ವೈ ಅಂತ ಬರ್ಕೊಂಡಿದ್ದೀನಿ. ಸೊ ಜಿ ಆಫ್ ವೈ ವ್ಯಾಲ್ಯೂ ಗೊತ್ತಿದೆ ಏನು, ಝೆಡ್ ಅಂತ. ಸೊ ಎಚ್ ಆಫ್ ಝೆಡ್. ಸೊ ದಿಸ್ ಇಸ್ ದ ಫೈನಲ್ ಆನ್ಸರ್. ನೋಡಿ ಇಲ್ಲಿ ಇದರಲ್ಲೂ ಕೂಡ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲೂ ಕೂಡ ಏನ್ ಬಂತು, ಎಚ್ ಆಫ್ ಝೆಡ್ ವ್ಯಾಲ್ಯೂ ಬಂದಿದೆ. ನೆಕ್ಸ್ಟ್ ರೈಟ್ ಹ್ಯಾಂಡ್ ಸೈಡ್ ಅಲ್ಲೂ ಕೂಡ ಏನ್ ಬಂದಿದೆ, ಎಚ್ ಆಫ್ ಝೆಡ್ ಅಂತ ಬಂದಿದೆ. ಸೊ ಇವಾಗ ಏನ್ ಮಾಡಿದೀವಿ ನಾವು, ಪ್ರೂವ್ ಮಾಡಿದ್ವಿ ಎಚ್ ಆಫ್ ಜಿ ಆಫ್ ಎಫ್ ಇಸ್ ಈಕ್ವಲ್ ಟು ಎಚ್ ಆಫ್ ಜಿ ಆಫ್ ಎಫ್. ಸೊ ಬೇಕಾದ್ರೆ ನೀವು ಫ್ರಮ್ ಈಕ್ವೇಶನ್ 1 and 2 ಸಿಂಪಲ್, ಇದನ್ನ ಈಕ್ವೇಶನ್ 1 ಅಂತ ತೊಳಿ, ಇದನ್ನ ಈಕ್ವೇಶನ್ 2 ಅಂತ ತೊಳಿ. ಫ್ರಮ್ ಈಕ್ವೇಶನ್ 1 and 2 we prove that h of g of f is equal to h of g of f for all x belonging to a ಅಂತ ಬರೆದ್ರೆ ಆಯ್ತು. ಸೊ ಏನಂತ, ಎಕ್ಸ್ ಅನ್ನ ನಾವು ವೇರಿಯಬಲ್ ಅಂತ ತಗೊಂಡಿದ್ವಲ್ವಾ. ಸೊ ವಿ ಕ್ಯಾನ್ ಪ್ರೂವ್ ದಟ್ ಅವ್ರು ಏನ್ ಕಂಡೀಷನ್ ಕೊಟ್ಟಿದ್ರು ಅದನ್ನ ಬರೆದು ಫಾರ್ ಆಲ್ ಎಕ್ಸ್ ವ್ಯಾಲ್ಯೂಸ್ ವಿಚ್ ಬಿಲಾಂಗ್ ಟು ಎ ಅಂತ ಬರೆದ್ರೆ ಆಯ್ತು. ಸೊ ಪ್ರಾಬ್ಲಮ್ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಏನಾದ್ರೂ ಡೌಟ್ ಇತ್ತು ಅಂತಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು. ಇನ್ನು ಉಳಿದಿರುವಂತಹ ಎಲ್ಲಾ ಕಾನ್ಸೆಪ್ಟ್ಗಳ ವಿಡಿಯೋಗಳು ಆಲ್ರೆಡಿ ಪ್ಲೇ ಲಿಸ್ಟ್ ಅಲ್ಲಿ ಇರ್ತವೆ, ನೀವು ನೋಡ್ಬೋದು. ಥ್ಯಾಂಕ್ ಯು.